ಹಾಯ್ ಸ್ನೇಹಿತರ, ಜೈ ಹಿಂದ್. ಎಲ್ಲ ನನ್ನ ಸ್ನೇಹಿತರಿಗೆ BSFನಲ್ಲಿ ರಿಕ್ರೂಟ್ಮೆಂಟನ್ನು ಕರೆದಿದ್ದಾರೆ. ಆ BSF ರಿಕ್ರೂಟ್ಮೆಂಟ್ನಲ್ಲಿ ಸಾಕಷ್ಟು ಜನ ಕಮೆಂಟನ್ನು ಹಾಕ್ತಾ ಇದ್ರಿ. ಅದು ಕೂಡ ನಾವು SSLC ಮುಗಿದವರು ಕೂಡ ಅದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದಾ, ಏನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ, ಮತ್ತು ಯಾವ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತಾ, ಏಜ್ ಎಷ್ಟು ಐತಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತ ಭಾಳಷ್ಟು ಜನಕ್ಕೆ ಡೌಟ್ ಇತ್ತು. ಸೊ ರಿಯಲ್ ಆದಂಥ BSF ವೆಬ್ಸೈಟ್ನಲ್ಲೇ ಈ ನೋಟಿಫಿಕೇಶನನ್ನು ರಿಲೀಸ್ ಮಾಡಿದಾರೆ. ಆ ನೋಟಿಫಿಕೇಶನ್ BSF SI ಕಾನ್ಸ್ಟೇಬಲ್ ಆ್ಯಂಡ್ ಅದರ್ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. BSF ವೇರಿಯಸ್ ಅದರಲ್ಲಿ ನೋಡ್ಕೋಬೋದು. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 82 ಹುದ್ದೆಗಳು ಅದರಲ್ಲಿ ಕರೆದಿದ್ದಾರೆ. 82 ಹುದ್ದೆಗಳಂದ್ರೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗಪ್ಪ ಅಂದ್ರೆ ನಿಮ್ಗೀಗ ಆ್ಯಕ್ಚುಲಿ ಅದು ಸ್ಟಾರ್ಟ್ ಆಗಿರ್ತದೆ 9ನೇ ತಾರೀಕು ಅಂತ ಆ ವೆಬ್ಸೈಟ್ನಲ್ಲಿ ಕೊಟ್ಟಿದ್ರು. 16ನೇ ತಾರೀಕಿಗೆ ಇದೇ ತಿಂಗಳ 16ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಯಾರಾದರೂ ಹಾಕ್ಬೇಕಂತ ಇಂಟ್ರೆಸ್ಟ್ ಇದ್ದವರು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಇದರಲ್ಲಿ ಇರತಕ್ಕಂಥ ಹುದ್ದೆಗಳ ಯಾವ ಥರದ ಹುದ್ದೆಗಳ ಅಂತ ನೋಡ್ಕೊಳ್ರಿ. BSF ಏರ್ ವಿಂಗ್ ಅಂತ ಇದರಲ್ಲಿ ಕರೆದಿದ್ದಾರೆ. BSF ಏರ್ ವಿಂಗದಲ್ಲಿ ಅಸಿಸ್ಟೆಂಟ್ ಏರ್ಕ್ರಾಫ್ಟ್ ಮೆಕ್ಯಾನಿಕ್ ಅಂತ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದರಲ್ಲಿ ಹುದ್ದೆಗಳನ್ನ ಕರೆದಾರ. ಅದೇ ತರನಾಗಿ ಅಸಿಸ್ಟೆಂಟ್ ರೇಡಿಯೋ ಮೆಕ್ಯಾನಿಕ್ ಅಂತ ಇದು ASI ಇದರಲ್ಲಿ ಕೂಡ 11 ಹುದ್ದೆಗಳ ಇದರಲ್ಲಿ ಕರೆದಾರ. ಕಾನ್ಸ್ಟೇಬಲ್ ಸ್ಟೋರ್ಮ್ಯಾನ್ ಅಂತ ಕರೆದಾರ. ಇದರಲ್ಲಿ 3 ಹುದ್ದೆಗಳು. ಇದಕ್ಕೆ ಏಜ್ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ರಿ. ASI ಅಂತ ಪ್ರಶ್ನೆ ನಾನ್ ಎಕ್ಸಿಕ್ಯೂಟಿವ್ 28 ಏಜ್ ಇರಬೇಕು. ಮತ್ತು ನೆಕ್ಸ್ಟ್ ಕಾನ್ಸ್ಟೇಬಲ್ ಸ್ಟೋರ್ಮ್ಯಾನ್ ಯಾರಾದರೂ ಹಾಕ್ಬೇಕು ಅನ್ಕೊಂಡಿದ್ರೆ ಇದಕ್ಕೆ ನೀವು SSLC ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನೋಡ್ಕೋಬೋದು 20ರಿಂದ 25 ಏಜ್ ಒಳಗಡೆ ನೀವು ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಇದಕ್ಕೆ 10ನೇ ಕ್ಲಾಸ ಮುಗಿದಿರ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಇದರಲ್ಲಿ ಯಾವ ಥರ ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ವರ್ಕ್ಸ್ ಅಂತ ಅದು ಒಂಥರ ಪೋಸ್ಟ್ ಐತಿ. ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂತ ಅದು ಕೂಡ ಇದರಲ್ಲಿ ಪೋಸ್ಟ್ಗಳನ್ನು ಕರೆದಾರ. ನೆಕ್ಸ್ಟ್ ಅದೇ ಸಾರ್ನಾಗಿ ಹೆಡ್ ಕಾನ್ಸ್ಟೇಬಲ್ ಪ್ಲಂಬರ್ ಅಂತ ಇದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಅದಾವು. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಕೂಡ ಅದಾವು. ಹೆಡ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಹುದ್ದೆಗಳನ್ನ ಕರೆದಾರ. ಮತ್ತು ಹೆಡ್ ಕಾನ್ಸ್ಟೇಬಲ್ ಕಾರ್ಪೆಂಟರ್ ಅಂತ ಅದು ಕೂಡ ಕರೆದಾರ. ಕಾನ್ಸ್ಟೇಬಲ್ ಜನರೇಟರ್ ಆಪರೇಟರ್ ಅಂತ ಕಾನ್ಸ್ಟೇಬಲ್ ಜನರೇಟರ್ ಮೆಕ್ಯಾನಿಕ್ ಅಂತ ಕಾನ್ಸ್ಟೇಬಲ್ ಲೈನ್ಮ್ಯಾನ್, ಈ ಥರ ಪ್ರತಿಯೊಂದು ಹುದ್ದೆಗಳ ಇದರಲ್ಲಿ ಅದಾವು. ಸೊ ನಿಮ್ಗೆ ನೋಟಿಫಿಕೇಶನ್ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ ಅದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ ಮತ್ತು ಯಾರೆಲ್ಲ ನೀವು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀರಿ ಅಪ್ಲಿಕೇಶನ್ ಹಾಕೋಕೆ ಅದನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ಕೊಡ್ರಿ ಪೋಸ್ಟ್ಗಳಿಗೆ 3, 4, 10 ಈ ಥರ ಪೋಸ್ಟ್ಗಳಿದಾವೆ. ನಿಮ್ಮ ಕಾಸ್ಟ್ ವೈಸ್ ನಿಮಗೆ ಪೋಸ್ಟ್ ಅದಾವೋ ಇಲ್ಲೋ ನೋಡ್ಕೊಂಡ ನೀವು ಅಪ್ಲಿಕೇಶನನ್ನು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡ್ಕೋತವ್ರಿ ಅಸಿಸ್ಟೆಂಟ್ ಏರ್ ಕ್ರಾಫ್ಟ್ ಮೆಕ್ಯಾನಿಕ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆಯಲ್ಲ, ಇದಕ್ಕೆ 3 ವರ್ಷ ಎಷ್ಟಪ್ಪ ಅಂತಂದ್ರೆ 3 ವರ್ಷ ಡಿಪ್ಲೊಮಾ ಮುಗಿದಿರಲೇಬೇಕು. ಅದು ಯಾವುದಪ್ಪ ಅಂತಂದ್ರೆ ರೆಕಗ್ನೈಸ್ಡ್ ಬೈ ದ ಡೈರೆಕ್ಟರೇಟ್ ಜನರಲ್ ಸಿವಿಲ್ ಎಕ್ಸ್ ಅಂದ್ರೆ ಡಿಪ್ಲೊಮಾದಲ್ಲಿ ನೀವು ಡಿಪ್ಲೊಮಾ 3 ವರ್ಷ ಯಾರಾದರೂ ಡಿಪ್ಲೊಮಾ ಮುಗಿಸಿದ್ರೆ ಗ್ರೂಪ್ ಎಕ್ಸ್ ಇದು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ಥರನಾಗಿ ಅಸಿಸ್ಟೆಂಟ್ ರೇಡಿಯೋ ಮೆಕ್ಯಾನಿಕ್ ಅಂತ ಇದಕ್ಕೂ ಕೂಡ 3 ವರ್ಷ ಡಿಪ್ಲೊಮಾ ಮುಗಿದಿರಲೇಬೇಕು. ಅದು ಯಾವುದ್ಯಾವುದಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಮುಗಿದವರು ಕೂಡ ಇದು ಕೂಡ ಎಕ್ಸ್ ಗ್ರೂಪ್ ಹುದ್ದೆ ಇದೆ. ಅದೇ ಥರನಾಗಿ ಕಾನ್ಸ್ಟೇಬಲ್ ಸ್ಟೋರ್ಮ್ಯಾನ್ ನೋಡ್ಕೊಂಡ್ರೆ ಇದಕ್ಕೆ ಯಾರೆಲ್ಲ ಹಾಕ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ವಿಡಿಯೋನ ನೋಡ್ತಿರ್ತಕ್ಕಂಥ ಜನಗಳ ಇಂಥದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್. ಕಾನ್ಸ್ಟೇಬಲ್ ಸ್ಟೋರ್ಮ್ಯಾನ್ ಅಂತ ಏನಿದೆಯಲ್ಲ ಇದಕ್ಕೆ 10ನೇ ತರಗತಿ ಮುಗಿದಿದ್ರೆ ಸಾಕು. 10ನೇ ಜಸ್ಟ್ SSLC ಮುಗಿಸಿದ್ರೆ ಸಾಕ. ವಿತ್ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ಎಲ್ಲಿಪ್ಪ ಅಂತಂದ್ರೆ ಸ್ಟೋರ್ ಒಳಗಡೆ ಎಲ್ಲಾದರೂ ವೇರ್ ಹೌಸ್ ಅಂದ್ರೆ ಎನಿ ಗೌರ್ಮೆಂಟ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಔಟ್ಸೈಡ್ ಅಲ್ಲಿ ಎಲ್ಲೇ ಒಂದು ನೀವು ಅಂಡರ್ಟೇಕಿಂಗ್ ಆಟೋನಮಸ್ ಸ್ಟೋರ್ ಒಳಗೆ ನೀವೇನಾದರೂ ವರ್ಕ್ ಮಾಡಿದ್ರೆ 2 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ಕಿಸಿಂದ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಕಂಪಲ್ಸರಿ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾ. ಜಸ್ಟ್ SSLC ಮುಗಿದವರು ಕೂಡ ಇದರ ಅಪ್ಲಿಕೇಶನನ್ನು ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅದೇ ಥರನಾಗಿ ಸಬ್ ಇನ್ಸ್ಪೆಕ್ಟರ್ ವರ್ಕ್ಸ್ ಅಂತ ಇದಕ್ಕೂ ಕೂಡ 3 ವರ್ಷ ಡಿಪ್ಲೊಮಾ ಮುಗಿದಿರಲೇಬೇಕು.
ನೆಕ್ಸ್ಟ್ ಜೂನಿಯರ್ ಇಂಜಿನಿಯರಿಂಗ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಇದಕ್ಕೂ ಕೂಡ 3 ವರ್ಷ ಡಿಪ್ಲೊಮಾ ಮುಗಿದಿರಬೇಕು. ಹೆಡ್ ಕಾನ್ಸ್ಟೇಬಲ್ ಪ್ಲಂಬರ್ ಅಂತ ಹೇಳಿಸಿಂದ ಇದಕ್ಕೆ 10ನೇ ತರಗತಿ ಮುಗಿದಿರಬೇಕು. ಮತ್ತು ಐ ಟಿ ಐ ಯಾರಾದರೂ ಮುಗಿಸಿದ್ರಪ್ಪ ಅಂತಂದ್ರೆ ಐ ಟಿ ಐ ಪ್ಲಂಬರ್ ಯಾರಾದರೂ ನೀವು ಮುಗಿಸ್ಕೊಂಡಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು ಎಲಿಜಿಬಿಲಿಟಿ ಇರ್ತೀರಿ. ನೆಕ್ಸ್ಟ್ ಅದೇ ಥರನಾಗಿ 3 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್ ಕಾರ್ಪೆಂಟರ್ ಅಂತ ಹೇಳಿಸಿಂದ ಇದಕ್ಕೂ ಕೂಡ 10ನೇ ತರಗತಿ ಮುಗಿದಿರಬೇಕು ವಿತ್ ಅದ್ರ ಜೊತೆ ಐ ಟಿ ಐ ಕೋರ್ಸನ್ನು ಕಂಪ್ಲೀಟನ್ನು ಮಾಡಿರಬೇಕು. ಐ ಟಿ ಐ ನೀವು ಮುಗಿಸಿರ್ಬೇಕು. ನೆಕ್ಸ್ಟ್ ಕಾನ್ಸ್ಟೇಬಲ್ ಜನರೇಟರ್ ಆಪರೇಟರ್ ಅಂತ ಹೇಳಿಸಿಂದ ಕಾನ್ಸ್ಟೇಬಲ್ ಜನರೇಟರ್ ಆಪರೇಟರ್ಗೆ ಏನೇನು ಬೇಕಪ್ಪ ಅಂದ್ರೆ 10ನೇ ತರಗತಿ ನೀವು ಮುಗಿಸಿರ್ಬೇಕು. ಜಸ್ಟ್ ನೀವು SSLC ಮುಗಿದಿರ್ಬೇಕು. ಅದಕ್ಕೂ ಕೂಡ ನೀವು ಐ ಟಿ ಐ ಸರ್ಟಿಫಿಕೇಟನ್ನು ಹೊಂದಿರಲೇಬೇಕು. ಡೀಸೆಲ್ ಮೆಕ್ಯಾನಿಕ, ಮೋಟಾರ್ ಮೆಕ್ಯಾನಿಕ, ಎಲೆಕ್ಟ್ರಾನಿಕ್, ವೈರ್ಮ್ಯಾನ್ ಅಂತ ಹೇಳಿಸಿಂದ ಈ ಟ್ರೇಡ್ಗಳನ್ನು ನೀವು ಮುಗಿಸಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ನೆಕ್ಸ್ಟ್ ಅದೇ ಥರನಾಗಿ ಕಾನ್ಸ್ಟೇಬಲ್ ಜನರೇಟರ್ ಮೆಕ್ಯಾನಿಕ್ ಅಂತ ಹೇಳಿಸಿಂದ ಇದಕ್ಕೂ ಕೂಡ 10ನೇ ತರಗತಿ ಮುಗಿಸಿರ್ಬೇಕು. ಐ ಟಿ ಐ ಡೀಸೆಲ್ ಮೆಕ್ಯಾನಿಕ, ಮೋಟಾರ್ ಮೆಕ್ಯಾನಿಕ ಇದನ್ನ ಯಾರಾದರೂ ಐ ಟಿ ಐ ಒಳಗಡೆ ಮುಗಿಸಿದ್ರಪ್ಪ ಅಂತಾರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಅದೇ ಥರನಾಗಿ ಕಾನ್ಸ್ಟೇಬಲ್ ಲೈನ್ಮ್ಯಾನ್ ಅಂತ ಹೇಳಿಸಿಂದ ಇದಕ್ಕೂ 10ನೇ ತರಗತಿ ಮುಗಿದಿರಬೇಕು. ಇದಕ್ಕೂ ಕೂಡ ಐ ಟಿ ಐ ಎಲೆಕ್ಟ್ರಿಕ್ ವೈರ್ಮ್ಯಾನ್ ಅಂತ ಹೇಳಿಸಿಂದ ಐ ಟಿ ಐ ಯಾರಾದರೂ ಕೋರ್ಸ್ನಲ್ಲಿ ಆ ಕೋರ್ಸನ್ನು ಮುಗಿಸಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ನೀವೆಲ್ಲರೂ ಕೂಡ ಇದರಲ್ಲಿ ಇರ್ತೀರಿ. ಸೊ ಇದರಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರ ಎಲ್ಲನೂ ನೋಟಿಫಿಕೇಶನಲ್ಲಿ ಆಫೀಸಿಯಲ್ ಬಂದಿರತಕ್ಕಂಥ ವೆಬ್ಸೈಟ್ನಲ್ಲೇ ಇದೆ. ಬೇಕಾದ್ರೆ ಯಾರಾದರೂ ನೀವು ಚೆಕ್ ಮಾಡ್ಕೋಬೇಕು, ನಾವು ಆಫೀಸಿಯಲ್ ವೆಬ್ಸೈಟ್ ಮುಖಾಂತರ ಹೋಗಿ ನೋಡ್ಕೋಬೇಕು ಅಂದ್ಕೊಂಡಿದ್ರೆ BSF ವೆಬ್ಸೈಟ್ ಅಂತ BSF ಲಾಗಿನ್ ಅಂತ ಹೊಡ್ರಿ. ನೀವೇನಾದರೂ ಮೊದಲಿಗೆ BSF ಟ್ರೇಡ್ಸ್ಮನ್ ಆಗಲಿ, ASI ಆಗಲಿ ಯಾವುದೇ ಒಂದು BSFನಲ್ಲಿ ಸಪ್ರೇಟ್ ಆದಂಥ ವೆಬ್ಸೈಟ್ ಹೇಳ್ತಾ ಇದ್ದೀನಿ ನಾನು. ನೀವೇನಾದರೂ SSC GDಯಲ್ಲಿ BSF ಅಂತ ಹೇಳ್ತಾ ಇಲ್ಲ, BSFನಲ್ಲಿ ಯಾವುದಾದ್ರೂ ಒಂದು ಸಪ್ರೇಟ್ ಆಗಿ ಕರೆದಿರ್ತಕ್ಕಂಥ ಹುದ್ದೆಯಲ್ಲಿ ಏನಾದರೂ ನೀವು ಮೊದಲು ಅಪ್ಲಿಕೇಶನ್ ಹಾಕೊಂಡಿದ್ರೆ ಅದೇ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿದ್ರೆ ನಿಮ್ದು ಲಾಗಿನ್ ಆಗುತ್ತೆ. ಲಾಗಿನ್ ಮಾಡ್ಕೊಂಡು ಕೇಸಿಂದ ಅಪ್ಲಿಕೇಶನ್ ಹಾಕೊಂಡ್ರೆ ಏಜ್ ಅಂಕೆ ನಿಮ್ಗೆ ಎಲ್ಲರಿಗೂ ಕೂಡ ಇದರಲ್ಲಿ ಯಾವ ಥರ ಅಂತ ಏಜ್ ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ವರ್ಕ್ ಅಂತಿದೆಯಲ್ಲ ಇದಕ್ಕೆ 30 ವರ್ಷದ ಮಟ್ಟನೂ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ HC ಪ್ಲಂಬರ್, ಕಾನ್ಸ್ಟೇಬಲ್ ಇವಕ್ಕೆಲ್ಲ ಎಷ್ಟಪ್ಪ ಅಂತಂದ್ರೆ 25 ಏಜ್ ಇದೆ. ಎಲ್ಲರಿಗೂ ಕೂಡ 25 ಏಜ್, 18 ಇರ್ತಾರೆ 25 ಏಜ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. OBC ಯಾರಾದರೂ ಇದ್ರಪ್ಪ ಅಂತಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಇರ್ತೈತಿ. SC ST ದವ್ರು ಯಾರಾದರೂ ಇದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊಡ್ರಿ. ಮೊದಲಿಗೆ ನಿಮ್ಮ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದು ರಿಟರ್ನ್ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ನಾಗ ಇರುತ್ತೆ ಅಂತ ಹೇಳಿಸಿಂದ ಅದು ನಮ್ಮ ಕರ್ನಾಟಕದ ಜನತೆಗೆ ಕನ್ನಡದಾಗ ಇರುತ್ತೆ ಅಂತ ಹೇಳಿಸಿಂದ ಭಾಳಷ್ಟು ಆಸೆಯನ್ನು ಪಟ್ಟಿರ್ತೀರಿ. ಕನ್ನಡದಾಗ ಇರಲ್ಲ. ನಿಮ್ಗೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ನಾಗ ಇರುತ್ತಪ್ಪ ಅಂತಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೇ ಲ್ಯಾಂಗ್ವೇಜ್ನಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಮೊದಲೆಲ್ಲ ಇದು ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇತ್ತು. ಈಗೆಲ್ಲ ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಮಾಡಿದಾರ. ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಫಸ್ಟಿಗೆ ನಿಮ್ಗೆ ಎಕ್ಸಾಮನ್ನು ಇಟ್ಟಿದ್ದಾರೆ. ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮ್ಗೆ ಫಿಸಿಕಲ್ ಅಂಕಿ ನಾರ್ಮಲಿ ಇದ್ದೇ ಇರುತ್ತೆ. ನಾರ್ಮಲಿ ಸ್ಟ್ರೈಟ್ ಬೇಕೇನ ಜಾಸ್ತಿ. ಈಗ ನಿಮಗೆ ಶಾರ್ಟ್ ಆದಂಥ ನೋಟಿಸನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಅಪ್ಲಿಕೇಶನ್ ಈಗ ಅಲ್ಲೇನ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ಗಳನ್ನ ಹಾಕ್ಕೊಡ್ರಿ. BSFನವ್ರದ್ದಾಯಿತು ಇದೇ ಥರ ಶಾರ್ಟ್ ನೋಟಿಫಿಕೇಶನನ್ನು ಬಿಟ್ಟಿರ್ತಾರೆ. ಅವ್ರು ಜಾಸ್ತಿಯನ್ನು ಬಿಡಲ್ಲ. ಈ ನೋಟಿಫಿಕೇಶನ್ ಏನಾದರೂ ನೀವು ನೋಡ್ಕೋಬೇಕು ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಈ PDF ಕೂಡ ಅಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಹೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿರಿ. ನಿಮ್ಗೆ ಸರಿ ಅನಿಸಿದ್ರೆ, ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಾಗೋಗ್ಬಿಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.